ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಸರಿ ಬನ್ನಿ, ಇವತ್ತು ಸೀಸನ್ ಪಾರ್ಟ್ 3 ನೋಡೋಣ. ಆಕ್ಚುಲಿ 1, 2 ನೋಡಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈ ಮೂವಿ ನೋಡೋಕ್ಕಿಂತ ಮುಂಚೆ ನಿಮ್ಗೊಂದು ಕ್ಲಾರಿಫೈ ಮಾಡ್ತೀನಿ. ಏನಪ್ಪಾ ಅದು ಅಂದ್ರೆ, ದೆವ್ವ ಬೇರೆ, ಜಿನ್ ಅಂದ್ರೆ ಬೇರೆ. ಅಲ್ಲಿ ನೋಡಿ ಫೋಟೋ ಹಾಕಿದ್ದೀನಿ, ಇದು ಜಿನ್, ಇದು ದೆವ್ವ. ಇದೆರಡನ್ನ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಂಡು ಮೂವಿ ನೋಡಿ. ಸರಿ ಬನ್ನಿ, ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ರು ಆಂಟಿ ಆರಾಮಾಗಿ ನಿದ್ದೆ ಮಾಡ್ತಾವ್ರೆ. ಅವ್ರಿಗೇನೋ ಒಂಥರ ಸೌಂಡ್ ಆಯ್ತು. ಏನಪ್ಪಾ ಅದು ಅಂತ ಬಂದ್ ನೋಡಿದ್ರೆ ಅಲ್ಲೊಂದ್ ಎಣ ಹಾಕೊಂಡು 4-5 ಜನ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡು ಕುತ್ಕೊಂಡು ಅಳ್ತಾವ್ರೆ. ಏನಿದು ಅಂತ ಆಂಟಿಗೆ ಒಂಥರ ತಲೆ ಕೆಟ್ಟೋಯ್ತು. ಹಂಗೆ ನೋಡ್ತಾನೆ ಅವ್ರೆ, ಅಲ್ಲಿ ಅಳ್ತಾರಲ್ಲ ಅದ್ರಲ್ಲೊಬ್ರು ಭಯ ಅಂತ ಈ ತರ ಭಯ ಬೀಳ್ಸದ. ಆಂಟಿ ಹಂಗೆ ಪಡ್ಕೊಂತಾರೆ. ಹಂಗೆ ಅಲ್ಲಿ ಸೀನು ಕಟ್ ಆಯ್ತು. ಈ ಮೂವಿ ಹೆಸರು ಹಾಕ್ತಾರೆ. ಇಲ್ಲೊಬ್ರು ಅಣ್ಣ ಕುತ್ಕೊಂಡು ಡೈರಿ ಬರೀತಾವ್ರೆ. ಇವ್ರೇನೋ ರಾಮ ಪುರಾಣ ಬರೀತಾ ಇಲ್ಲ, ಅವ್ರ ಮನೆ ಸ್ಟೋರಿನ ಅವ್ರು ಬರೀತಾವ್ರೆ. ಅದೇ ಅವ್ರ ತಂಗಿಗೆ ಮದುವೆ ಮಾಡಿದ್ರು ನೋಡಿ, ಇವರೇ ಅವ್ರ ತಂಗಿ. ಅವರು ಅಳಿಯ, ಹೊಸ ಮದುವೆ, ಹೊಸ ದಂಪತಿ. ನಾವ್ ಇವ್ರನ್ನ ಬಾವ ಬಾಮೈದ ಅಂತ ಇಟ್ಕೊಳ್ಳೋಣ. ನಮ್ ಬಾಮೈದ ಯಾವ್ದೋ ಒಂದು ಫ್ಯಾಕ್ಟ್ರಿ ಮಾಡಗವ್ರೆ. ಅಲ್ಲೊಬ್ಬ ಸಿಗರೇಟ್ ಸೇರ್ತಾನೆ ಇರ್ತಾನೆ. ಅವನಿಗೆ ಆಕ್ಚುಲಿ 2-3 ಸರಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಟ್ ಹುಡುಗ ಅಣ್ಣನ ಮಾತು ಕೇಳಿಲ್ಲ ಅಂತೇಳಿ ಅವನ್ನ ಕೆಲಸದಿಂದ ಆಚೆ ತೆಗೆದು ಬಿಡ್ತಾರೆ. ಸೀದಾ ಹೋಗ್ಬಿಟ್ಟು ಬಾಮೈದ, ಬಾವ ಈ ತರ ನಾನು ತಂಗಿ ಸ್ವಲ್ಪ ಆಚೆ ಹೋಗ್ಬೇಕು, ಪರ್ಮಿಷನ್ ಕೊಡ್ತೀರಾ? ಅಯ್ಯೋ ಬಾವ ಅದಕ್ಕೇನಿದೆ, ಹೋಗ್ ಬನ್ರಿ ಆರಾಮಾಗಿ ಅಂತ ಹೇಳ್ತಾರೆ. ಸರಿ ಅಂತ ಬಾವನು ಅಲ್ಲಿಂದ ಹೋಯ್ತಾರೆ. ಸರಿ ಬಾಮೈದ ಬಾವ ಹಂಗೆ ಮನೆಗೆ ಬಂದ್ರು. ಎಂತಿ ಹತ್ರ ರೊಮ್ಯಾನ್ಸ್ ಆಗಿ ಮಾತಾಡ್ತಾವ್ರೆ. ಬಾ ಆಚೆ ಹೋಗ್ ಬರೋಣ ಅಂತೇಳಿ ಅಲ್ಲೊಂದು ದೊಡ್ಡ ಮರ ಇದೆ. ಆ ಮರದ ಹತ್ರ ಕುತ್ಕೊಂಡು ಮಾತಾಡ್ತಾವ್ರೆ. ಈ ತರ ಈ ಮರ ನಿನಗೆ ಎಷ್ಟು ಫೇವರೇಟ್ ಆದ ಜಾಗ ಗೊತ್ತಾ? ನಾನು ಲವ್ ಪ್ರಪೋಸ್ ಮಾಡಿದ್ದು ಇಲ್ಲೇ ಇಲ್ಲ ನಿನಗೆ. ಹೌದು, ನೀನು ನಿಮ್ಮ ಅಣ್ಣ ನಾಳೆ ಆಚೆ ಹೋಗ್ತಾ ಇರಂತೆ ಅಂತ ಕೇಳ್ತಾರೆ. ಅಯ್ಯಯ್ಯೋ ಅಷ್ಟ್ ಬೇಗ ನೀವು ಕೇಳ್ಬಿಟ್ರ? ನಿಮ್ಗದು ಸರ್ಪ್ರೈಸ್ ಕೊಡೋಣ ಅನ್ಕೊಂಡೆ. ಇಲ್ಲ ರೀ, ನನ್ಗೊಂಥರ ಆಗ್ತಾ ಇತ್ತು, ಅದಕ್ಕೆ ನಾನು ಪ್ರೆಗ್ನೆಂಟ್ ಆಗಿದ್ದೀನ ಚೆಕ್ ಮಾಡೋಣ ಅಂತೇಳಿ ಅಣ್ಣನ ಹತ್ರ ಕೇಳಿದ್ದೆ ಅಂತ ಹೇಳ್ತಾರೆ. ಏಯ್ ಅದಕ್ಕೇನಮ್ಮ, ಹೋಗ್ಬಾ ಅಂತೇಳಿ ಕಳಿಸ್ಕೊಡ್ತಾರೆ. ಆವಾಗ್ಲೂ ಒಬ್ಬ ಫ್ಯಾಕ್ಟ್ರಿನ ಕೆಲಸದಿಂದ ತೆಗ್ದಿರಲ್ಲ, ಅವ್ನು ಸೀದಾ ಮನೆಗೆ ಹೋಗ್ಬಿಟ್ಟು ಮಜಾ ಮಾಡ್ತಾನೆ ಅನ್ಕೊಂಡ್ರೆ ನ್ಯಾಣ ಹಾಕೊಂಡು ಸತ್ತೋಗ್ಬಿಡ್ತಾನೆ. ಇನ್ ಮಾರನೇ ದಿನ ಅವನೆಂತಿ ಬಂದ್ಲು ಫ್ಯಾಕ್ಟ್ರಿ ಹತ್ರ ಬಂದು, ಲೋ ನೀವೆಲ್ಲ ಮಣ್ಣಾ ಬಿಡ್ತೀರಾ ಕಣೋ ಅಂತ ಹೇಳಿ ಬಾಯ್ಗೆ ಬಂದಂಗೆ ಶಾಪ ಬಿಡ್ತಾವ್ರೆ. ಆ ಶಾಪ ಕೇಳಿದ ತಕ್ಷಣ ನಮ್ಮ ಹೀರೋಗೆ ಒಂಥರ ಇದೇನಪ್ಪ ಈ ಅಮ್ಮ ಈ ತರ ಶಾಪ ಬಿಡ್ತಾಳಲ್ಲ ಅಂತೇಳಿ ಮನ್ಸಲ್ಲಿ ಅನ್ಕೋತಾನೆ. ಹಂಗೆ ಈ ಕಡೆ ಅದೇ ನಮ್ಮ ಹೀರೋ ಎಂತಿನ ಕರ್ಕೊಂಡು ಹೋದ್ನಲ್ಲ ಬಾಮೈದ, ಅವನು ಅವನ್ ಮಗ ನಮ್ಮ ಹೀರೋಯಿನ್ ಎಲ್ಲರೂ ನೀಟಾಗಿ ಕಾರಲ್ಲಿ ಹೋಯ್ತಾವ್ರೆ. ಹಂಗೆ ಫೋನ್ ಮಾತಾಡ್ತಾವನೆ. ಢಮಾರ್ ಅಂತ ಒಂದಲ್ಲೊಂದು ಆಕ್ಸಿಡೆಂಟ್ ಆಗೋಯ್ತು. ಎಂತಿ ಏನೋ ಕೋಮಾಗ ಹೋಗಿರಂಗ ಅವಳೆ ಗಂಡ ಬಾಡಿನ ತಗೊಂಬಂದು ಎಂತಿನ ಕರ್ಕೊಂಡ್ಬಂದು ಕೂತ್ಕೊಂಡು ಆಳ್ತಾವನೆ. ಅವಳ ಜೊತೆ ದಿನಗಳೆಲ್ಲ ನೆನೆಸ್ಕೊಂಡು ಈ ಕಡೆ ಬಾಮೈದ ಬೇರೆ ಫೋನ್ ಮಾಡ್ತಾವನೆ ಬಾವನಿಗೆ. ಬಟ್ ಬಾವ ಫೋನ್ ತೆಗಿತಾ ಇಲ್ಲ. ಹಂಗೆ ಮನೇಲಿ ನೋಡ್ತಾನಲ್ಲ, ಆ ಚಿಕ್ಕ ಹುಡುಗ ಒಬ್ಬ ಇದ್ನಲ್ಲ ಪಾಪ, ಕಾರಲ್ಲಿ ಅವನು ಇದ್ನಲ್ಲ, ಅವನಿಗೂ ಆಕ್ಸಿಡೆಂಟ್ ಆಗಿ ಕಾಲು ಕೈ ಏನು ಬರ್ತಾ ಇಲ್ಲ. ಹುಡುಗ ಪಾಪ ವೀಲ್ ಚೇರ್ ಅಲ್ಲಿ ಅವನೇ. ಬಾಮೈದಿ ನಿಂತಿನೋ ಹೊಗೆ ಹಾಕೊಂಡವ್ರೆ. ಹೋಗ್ಬಿಟ್ಟು ಸಮಾಜ ಹತ್ರ ಕುತ್ಕೊಂಡು ಅಳ್ತಾವನೆ. ಈ ತರ ತಂಗಿಗೆ ಮಗನ್ಗಾಗಿದ್ದಕ್ಕೆಲ್ಲ ನಾನೇಮ್ಮ ಕಾರಣ, ಏನ್ ಮಾಡೋದು ಅಂತ ಅಳ್ತಾವನ್ ಪಾಪ. ಈ ಕಡೆ ಹಂಗೆ ನಮ್ಮ ಹೀರೋನ್ ತೋರಿಸಿದ್ರು. ಎಂತಿ ಸ್ವಲ್ಪ ಕಂಡ್ಬಿಟ್ರು. ರೀ ನನಗೇನೋ ಹಳೇದು ಜ್ಞಾಪಕ ಇಲ್ಲ ರೀ ಅಂತ. ಏನಿಲ್ಲಮ್ಮ, ನಿನ್ಗೊಂದು ಆಕ್ಸಿಡೆಂಟ್ ಆಯ್ತು, ಅದಕ್ಕಾಗಿ ಹಿಂಗ್ ಆಗೈತೆ, ಏನೋ ಆಗಲ್ಲ, ಅಡ್ಜಸ್ಟ್ ಮಾಡ್ಕೊ, ಒಂದ್ 2-3 ದಿನ ಎಲ್ಲ ಸರೋಗುತ್ತೆ ಅಂತ ಹೇಳ್ತಾರೆ. ಹಂಗೆ ಈ ಕಡೆ ಬಾಮೈದ ಮನೆ ತೋರಿಸ್ತಾರೆ. ಮಗು ಮಲಗೈತೆ, ಆ ಬೊಂಬೆ ಎಲ್ಲ ಕೆರಡೆ ಬಿದ್ದೈತೆ. ಅಲ್ಲೇನೋ ಡಮ 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 ಅಂತ ಸೌಂಡ್. ಏನಪ್ಪಾ ಅಂತ ಆಚೆ ಹೋಗಿ ನೋಡ್ತಾನೆ. ಅಲ್ಲಿ ನೋಡಿದ್ರೆ ನೆಲದ ಮೇಲೆ ಯಾರೋ ಏನೇನೋ ಗೀಚವ್ರೆ. ಹಿಂದ್ಗಡೆಯಿಂದ ಯಾರೋ ಬಂದಿಂಗ್ ಮುಟ್ತಾರೆ. ಢಮಾರ್ ಅಂತ ತಿರುಗ್ತಾನೆ. ನೋಡಿದ್ರೆ ಅದು ಅವ್ರ ಅಮ್ಮ. ಹೇ ಅಜ್ಜಿ ನೋಡ್ಕೊಂಡು ಸ್ವಲ್ಪ ಬರತ್ತಾನೆ. ನನಗ್ ಭಯನೇ ಆಗೋಯ್ತಂತ ಹುಡುಗ ಮನ್ಸಲ್ಲಿ ಅನ್ಕೊಂಡು ಸೀದಾ ಹೋಗಿ ಮಲ್ಕೋತಾನೆ. ಈ ಕಡೆ ಎಂತಿನ್ ತೋರಿಸ್ತಾರೆ. ನೈಟ್ ಹಂಗೆ ಎದ್ರು ಆ ಕಡೆ ನೋಡ್ತಾವ್ರೆ. ಸೀದಾ ಬೇಸ್ಮೆಂಟ್ ಕಡೆಗೆ ಹೋದ್ರು. ಅಲ್ಲೊಂದು ಫೋಟೋ ಇದೆ. ಆ ಫೋಟೋಗೆ ಡಮ 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 ಅಂತ ಹೊಡಿತಾವ್ರೆ. ಸಡನ್ ಆಗಿ ಅಲ್ಲಿ ಗಾಳಿ ಮಳೆ ಎಲ್ಲ ಬಂತು. ನೋಡಿದ್ರೆ ತಿರ್ಗಾ ಒಂದ್ ಯಾವ್ದೋ ಒಂದ್ ದೆವ್ವ ಬರೋದು. ಆಕ್ಚುಲಿ ದೆವ್ವ ಇಲ್ಲ, ಇದು ಜಿನ್ನು ಅಂದ್ರೆ ಆ ಜಿನ್ ಅನ್ಕೊಂಬೇಡಿ, ಇದು ಒಂಥರ ರೀತಿಯ ದೆವ್ವ ಇದ್ದಂಗೆನೆ. ಸಡನ್ ಆಗಿ ಅಲ್ಲಿ ಗಂಡ ಬಂದ್ರು. ಏನಮ್ಮ ಆಯ್ತು, ಯಾಕಿಲ್ಲೆಲ್ಲ ಬರಕೋತೆ ನೀನು ಅಂತ ಹೇಳಿದ್ನಲ್ಲ ಚಿನ್ನನಿಗೆ, ಮೈಗೆ ಹುಷಾರಿಲ್ಲ ಅಂತೇಳಿ ಹಂಗೆ ಮಾತಾಡ್ಕೊಂಡೆ ಕರ್ಕೊಂಡ್ ಬಂದು ಸೀದಾ ಬೆಡ್ ಅಲ್ಲಿ ಮಲಗಿಸ್ಬಿಟ್ಟು ಇವ್ರೊಂದು ರೂಮ್ಗೆ ಹೋಯ್ತಾರೆ. ಅಲ್ಲೇನೋ ಒಂಥರ ಬ್ಲೀಚಿಂಗ್ ಪೌಡರ್ ತರ ಹಾಕ್ತಾವ್ರೆ. ಏನ್ ಇವ್ರೇನೋ ಮಾಟ ಮಂತ್ರ ಮಾಡ್ತಾವ್ರ. ಆ ಪೌಡರ್ ಇದೆ, ಆ ಪೌಡರ್ ತಗೊಂಡ್ಬಂದು ಮನೆ ಸುತ್ತ ಹಾಕ್ತಾವ್ರೆ, ಯಾರು ಒಳಗಡೆ ಬರಬಾರ್ದು ಅಂತ. ಹಂಗೆ ಬೆಳಗ್ಗೆ ಆಯ್ತು, ಇಲ್ಲಿ ಕುತ್ಕೊಂಡು ಊಟ ಮಾಡ್ತಾವ್ರೆ. ಬಾವ ಬಾಮೈದ ಇಬ್ರು ಮುಖ ನೋಡ್ಕೊಂತಾರೆ. ಬಟ್ ಇಬ್ರಿಗೂ ಮಾತುಕತೆ ಇಲ್ಲ. ಯಾಕಪ್ಪ ಅಂದ್ರೆ ಅದೇ ಕರ್ಕೊಂಡೋಗಿ ಅವ್ರ ಎಂತಿಗೆ ಆಕ್ಸಿಡೆಂಟ್ ಮಾಡಿದ್ನಲ್ಲ, ಅದಕ್ಕಾಗಿ ಬಾವನ್ಗೆ ಸ್ವಲ್ಪ ಬಾಮೈದಿನ ಮೇಲೆ ಕೋಪ. ತಿರ್ಗ ಹಂಗೆ ಈ ಕಡೆ ಎಂತಿನ ತೋರಿಸಿದ್ರು. ಏನೋ ಒಂಥರ ಸೌಂಡ್. ಹೋಗಲ್ಲಿ ಮುಖ ನೋಡ್ಕೊಂತಾರೆ. ಅಲ್ಲಿ ಕಿಟಕಿಯಲ್ಲಿ ನೋಡ್ತಾವ್ರೆ. ಸಡನ್ ಆಗಿ ಅಲ್ಲಿ ಯಾರೋ ಇಬ್ರು ಬಂದ್ರು. ಅವ್ರು ನೋಡೋ ಅಷ್ಟಲ್ಲಿ ಇವರು ಸ್ಕ್ರೀನ್ ಮುಚ್ಚಿಬಿಡ್ತಾರೆ. ಇಲ್ಲಿ ಒಂದಿಬ್ಬರ ತೋರಿಸಿದ್ರು. ಆಕ್ಚುಲಿ ಇವರೇ ನಮ್ಮ ಹೀರೋ ಅವರು. ಅಪ್ಪ ಅಮ್ಮ. ಅಪ್ಪ ಏನೋ ಅಡಿಗೆ ಮಾಡ್ತಾರಂಗ ಅವರೇ. ಅಮ್ಮ ಒಂದೇ ಕಡೆ ನೋಡ್ಕೊಂಡು ಹಂಗೆ ಗುರಾಯಿಸ್ತಾ ಬಿದ್ದವ್ರೆ. ಅಪ್ಪ ಅಡಿಗೆ ಮಾಡ್ಕೊಂಡು ಈ ಕಡೆ ತಿರುಗ್ತಾರಲ್ಲ, ನೋಡಿದ್ರೆ ಎಂತಿ ಇಲ್ಲ ಅಲ್ಲಿ. ಏನಪ್ಪ ಅಂದ್ರೆ ಅವ್ರು ನಡ್ಕೊಂಡು ಹೋಯ್ತವ್ರ ಸೀದಾ ಆಚ ಕಡೆಗೆ. ಏನಮ್ಮಾಯ್ತು, ಯೋ ನನ್ನ ಮಗನಿಗೆ ಏನೋ ಅಪ್ಪ ಹೋಗ್ಬೇಕು ನನ್ನಲ್ಲಿ ಬೆಳೆಯನ್ನ ಅಂತ ಹೇಳ್ತಾರೆ. ಬಟ್ ಅವ್ರು ಬಿಡಲ್ಲ. ಆಯ್ತು ಬಾಮ್ಮ, ನಾಳೆ ಮಗನ್ ಬರಕ್ ಕೇಳ್ತೀನಿ ಅಂತೇಳಿ ಸೀದಾ ಒಳಗಡೆ ಕರ್ಕೊಂಡು ಹೋಯ್ತಾರೆ ಅವ್ರನ್ನ. ಹಂಗೆ ಈ ಕಡೆ ನಮ್ಮ ಹೀರೋಯಿನ್ ತೋರಿಸಿದ್ರು. ಹೀರೋಯಿನ್ ಅವ್ರ ಗಂಡ ಎಂತಿ ಫೋಟೋ ನೋಡ್ಕೊಂಡು ಒಂಥರ ಗುರಾಯಿಸ್ತಾರಂಗ ಅವ್ರೆ. ಸೀದಾ ಹಂಗೆ ರೂಮ್ ಬಂದ್ರು. ಆ ವಾರ್ಡ್ರೋಬ್ ಅಲ್ಲಿ ಇರೋಬರ ಬಟ್ಟೆ ಎಲ್ಲ ಎಳೆದು ಬಿಸಾಕ್ಬಿಡ್ತಾರೆ. ಅದೇ ಟೈಮ್ಗೆ ಯಜಮಾನ್ರು ಬಂದ್ರು. ಒಂದು ಫೋಟೋ ಹಿಡ್ಕೊಂಡು ನೋಡ್ತಾವ್ರೆ. ರೀ ನನಗೆ ಏನು ಜ್ಞಾಪಕ ಇಲ್ಲ ರೀ, ಯಾಕೆ ನನಗೆ ಅಂತ ಗೊತ್ತಾಗ್ತಾ ಇಲ್ಲ. ನಾ ಅಂತ ಹೇಳಿದ್ನಲ್ಲಮ್ಮ, ನಿನ್ಗೊಂದು ಆಕ್ಸಿಡೆಂಟ್ ಆಯ್ತು, ಎಲ್ಲ ಮರ್ತೋಗಿದ್ಯಾ ಅಂತ, ಎಲ್ಲ ಸರೋಗುತ್ತೆ ಬಿಡು ಆದಷ್ಟು ಬೇಗ ಅಂತೇಳಿ ಸೀದಾ ಇವರು ತಿರ್ಗಾ ರೂಮಿಗೆ ಬರ್ತಾರೆ. ರೂಮಲ್ಲಿ ಬಂದು ಕಿಟಕಿ ಓಪನ್ ಮಾಡಿ ನೋಡ್ತಾರೆ. ಅಲ್ಲಿಬ್ರು ಅದೇ ಇವ್ರ ಅಪ್ಪ ಅಮ್ಮ. ಅವ್ರ ಅಮ್ಮನಿಗೆ ಹೊಟ್ಟೆ ಎಲ್ಲ ಫುಲ್ಲು ಬೋಟಿ ಕಲಿಜೆಲ್ಲ ಆಚೆ ಬಂದ್ಬಿಟ್ಟಿದೆಯಲ್ಲ. ಇದನ್ನ ನೋಡಿದ ತಕ್ಷಣ ಹುಡುಗನ್ಗೆ ಸ್ವಲ್ಪ ಭಯ ಆಗುತ್ತೆ.
ಸೀದಾ ತಿರ್ಗಾ ಮಾಟ ಮಂತ್ರ ಏನೋ ಮಾಡ್ಬಿಟ್ಟು ಅದನ್ನ ತಗೊಂಬಂದಿ ಮನೆ ಮುಂದ್ಗಡೆ ಊತಾಕ್ತಾವ್ರೆ. ಅಲ್ಲಿಗೆ ಬಾಮೈದ ಬಂದ್ರು. ಏನ್ ಬಾವ ಏನೋ ಆಗಿದ್ದಾಯ್ತು ನನ್ನ ಹತ್ರ ಮಾತಾಡಂತ. ಲೇ ನೀ ಹತ್ರ ಮಾತಾಡಕ್ ನನಗೆ ಇಷ್ಟಾನೇ ಇಲ್ಲ, ಸುಮ್ನೆ ಇಲ್ಲಿಂದ ಹೊಂಟೋಗು ಅಂತ ಹೇಳಿ ಬೈದು ಕಳಿಸ್ಬಿಡ್ತಾರ ಅವ್ರನ್ನ. ಈ ಕಡೆ ಬಾಮೈದನ್ ತೋರಿಸ್ತಾರೆ. ಸೀದಾ ಹೋದ್ರು, ಮಗನ್ನ ಮಲಗಿಸಿದ್ರು. ಹಂಗೆ ಮಲ್ಕೊಂತಾರೆ. ಈ ಕಡೆ ಹಂಗೆ ಬಾವನ್ನ ತೋರಿಸ್ತಾರೆ. ಅವನು ಏನೇನೋ ಮಾಟ ಮಂತ್ರ ಮಾಡ್ತಾವನೆ. ಅವನ ಹೆಂಡತಿ ಫೋಟೋ ತಗೊಂಡ ಅದ್ರಲ್ಲಿ ಎರಡು ಕಣ್ಣು ಕಿತ್ತಾಕ್ದ, ಅದಕ್ಕೆ ಬೆಂಕಿ ಹೊಡೆತರ ಇಡ್ತಾವನೆ. ಈ ಕಡೆ ಹಂಗೆ ಬಾಮೈದನ್ ಮನೆ ತೋರಿಸ್ತಾರೆ. ಮಲಗಿದಾನಲ್ಲ, ಟಕ್ ಅಂತ ಏನೋ ಒಂದು ಸೌಂಡ್ ಆಯ್ತು. ಏನಪ್ಪಾ ಅಂತ ಹೋಗಿ ನೋಡ್ರೆ ಒಂದು ಮುದುಕಿ ಕುತ್ಕೊಂಡಲ್ಲಿ ವೀಲ್ ಚೇರ್ ಅಲ್ಲಿ ಹಿಂಗ್ ಅಲ್ಲಾಡ್ತಾ ಇದೆ. ಹಂಗೆ ಎದ್ದು ಬಂತು ಗುರು. ನೋಡ್ರಿ ಇವ್ನ ತಂಗಿ ಬೇರೆ ದೆವ್ವ ತರ ಓಡಿಸ್ಕೊಂಬರದ. ಢಮಾರ್ ಅಂತ ಕಣ್ ಬಿಟ್ರೆ ಇದೆಲ್ಲ ಅವನಿಗೊಂದು ಕನಸು. ತಿರ್ಗಾ ಬೆಳಗ್ಗೆ ಆಯ್ತು, ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಬಂದವನೆ. ಅಲ್ಲಿ ತಿರ್ಗಾ ಭಾವನ ತರ ಮಾತಾಡ್ತಾನೆ. ಬಾವಾ ನನ್ಗೆ ಏನೇನೋ ಕನಸು ಬರ್ತಾ ಇದೆ ಕಣೋ, ಪ್ಲೀಸ್ ತಂಗಿ ಎಲ್ಲ ಬಂದ್ಲು ಗೊತ್ತಾ ನೈಟು, ಅವಳು ತರ ದೆವ್ವ ತರ ಬಂದ್ಲು ಕಣೋ, ಏನಾರು ಮಾಡೋ ಅಂತ ಹೇಳಿದ ತಕ್ಷಣ ಅವನು ಲೇ ನನ್ನ ಹೆಂಡತಿನ ಕಳಿಸಿದ್ದಕ್ಕೆ ನನ್ನ ಜೀವನ ಹಾಳು ಮಾಡ್ದಲ್ಲ, ಹೋಗಿ ಇಲ್ಲಿಂದ ಆಚ ಕಡೆ ಅಂತ ಹೇಳಿ ತಿರ್ಗಾ ಅವ್ರನ್ನ ಬೈದು ಕಳಿಸ್ಬಿಡ್ತಾರೆ. ತಿರ್ಗಾ ನೈಟ್ ಆಯ್ತು, ಹಂಗೆ ಬಾಮೈದಿನ ಮನೆ ತೋರಿಸ್ತಾರೆ. ಸೀದಾ ಮಗನ ಹತ್ರ ಮಾತಾಡ್ಬಿಟ್ಟು ಕುಂಡ್ರಿಸ್ಬಿಟ್ಟು ತಗೋ ಮಗನೆ ಡ್ರಾಯಿಂಗ್ ಮಾಡ ಅಂತ ಹೇಳಿ ಅಮ್ಮನ ಹತ್ರ ಮಾತಾಡ್ಕೊಂಡು ತಿರ್ಗಾ ಮಗನೋಗಿ ನೋಡ್ತಾನೆ. ವೀಲ್ ಚೇರ್ ಅಲ್ಲಿರೋ ಮಗ ನಿಂತ್ಕೊಂಡು ಹಂಗೆ ಅದೊಂದು ದೆವ್ವದ ಗೊಂಬೆ ಬರಿತಾವನೆ. ಇವ್ನು ಹೋಗಿದ ತಕ್ಷಣ ಢಮಾರ್ ಅಂತ ಕೆಳಗಡೆ ಬಿದ್ದೋದ. ಮಗನ ಎತ್ತಿ ಹಂಗೆ ವೀಲ್ ಚೇರ್ ಅಲ್ಲಿ ಕುಂಡ್ರಿಸ್ಬಿಟ್ಟು ಆ ಡ್ರಾಯಿಂಗ್ ನ ಇವನು ನೋಡ್ತಾನೆ. ಈ ಕಡೆ ನಮ್ ಹೀರೋ ಅಪ್ಪ ಅಮ್ಮನ್ ಫೋಟೋ ಇಟ್ಬಿಟ್ಟು ತಿರ್ಗಾ ಒಂದ್ ಮಂತ್ರ ಮಾಡ್ತಾವನೆ. ಹಂಗೆ ಅಲ್ಲಿ ಅಪ್ಪ ಅಮ್ಮನ್ ತೋರಿಸ್ತಾರೆ. ಅಮ್ಮನ್ಗೆ ಒಂಥರ ಮೆಂಟ್ಲಿಡೋ ತರ, ನನ್ ಮಗನ್ಗೇನೋ ಆಯ್ತೈತೆ, ನನ್ ಮಗನ್ಗೇನೋ ಆಯ್ತೈತೆ, ಪ್ಲೀಸ್ ನಡಿ ಹೋಗಿ ನನ್ ಮಗನ್ ನೋಡ್ಕೊಂಡ್ ಬರೋಣ ಅಂತ ಅವ್ರ ಅಪ್ಪ ಹತ್ರ ಹೇಳ್ತಾರೆ. ಬಟ್ ಅಪ್ಪ ಅವನೇ ಬರಕ್ ಹೇಳಿದೀನಿ ರಮ್ಮ ಬರ್ತಾನೆ ಅಂತ ಅಮ್ಮನಿಗೆ ಸ್ವಲ್ಪ ಸಮಾಧಾನ ಮಾಡ್ತಾರೆ. ಸೀದಾ ಮಗ ಬಂದ. ಅಮ್ಮನಿಗೆ ಫುಲ್ ಖುಷಿ. ಮಗನ ಏನೋ ಕೆಟ್ಟ ಕೆಟ್ಟ ಕನಸು ಕಣೋ, ಚೆನ್ನಾಗೈತಾನೆ ನೀನು. ಅಮ್ಮ ನಾನು ಚೆನ್ನಾಗಿದ್ದೀನಿ ಬಿಡಮ್ಮ, ಇರೋ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಸೀದಾ ಅಲ್ಲಿ ಹೋಯ್ತಾನೆ. ಹೋಗ್ಬಿಟ್ಟು ಅದೇ ಚೀಟಿ ಒಂದು ಮಾಟ ಮಂತ್ರ ಮಾಡ್ಕೊಂಡ್ ಬಂದಲ್ಲ, ಆ ಚೀಟಿನ ನೀಟಾಗಿ ಅಲ್ಲಿ ಇಟ್ಬಿಟ್ಟು ಸರಿ ಅಮ್ಮ ಹೋಯ್ತೀನಿ, ಅವಳು ಒಬ್ಬಳೆ ಇರ್ತಾಳೆ ಮನೇಲಿ ಅಂತ ಹೇಳ್ಬಿಟ್ಟು ಇವರು ಹೋಯ್ತಾರೆ. ಈ ಕಡೆ ಬಾಮೈದನ್ ತೋರಿಸಿದ್ರು. ಆಚೆ ಬಂದು ದಮ್ ಮುಡಿತಾವನೆ ಅಜ್ಜಿ. ಅದೇ ಇವರಮ್ಮ ಬಂದ್ಬಿಟ್ಟು ಏನೋ ಮಗನೆ ಯಾಕೋ ಒಂಥರ ಇದೆಯಾ, ಲೋ ನಿನ್ನ ಹತ್ರ ಯಾರೋ ಎಲ್ಪ್ ಕೇಳ್ತಾರೆ ಕಣೋ, ಅರ್ಥ ಮಾಡ್ಕೊಳ್ಳೋ. ಅಮ್ಮ ಯಾರಿಲ್ಲ ಹೋಗು ಅಂತ ಹೊರಗಡೆ ಹೋಗಿ ನೋಡಿದ್ರೆ ಅಮ್ಮ ಹೊರಗಡೆ ಕುಂತವ್ರೆ. ಹಂಗಂದ್ರೆ ಇವನ ಹತ್ರ ಮಾತಾಡಿದ್ ಯಾರು, ಅವನಿಗೊಂಥರ ಶಾಕ್ ಆಗೋಗುತ್ತೆ. ನಮ್ ಹೀರೋ ಹಂಗೆ ಹೀರೋಯಿನ ಕರ್ಕೊಂಡು ಆಚೆ ಹೋಯ್ತಾವನೆ. ಅಲ್ಲಿ ಯಾರೋ ಒಂದ್ 3 ಜನ ಎಣನ ಹಾಕೊಂಡು ತೋಡ್ತಾ ಬಿದ್ದವ್ರೆ. ಅದ್ರಲ್ಲಿ ಇವ್ರ ಯಜಮಾನ್ರಿ ಒಂದು ಎಣನ ಓಪನ್ ಮಾಡ್ತಾನೆ. ಅದರಿಂದ ಒಂದು ಕಪ್ಪುಗೆ ಬ್ಯಾ ಅಂತದೆ. ನಮ್ ಹೀರೋಯಿನು ಲಬ್ಬೋ ಅಂತ ಬಡ್ಕೊಂತಾರೆ. ಕಂಡ್ ಬಿಟ್ರೆ ಇದೆಲ್ಲ ನಮ್ ಹೀರೋಗೊಂದು ಕನ್ಸು. ಇದೆಲ್ಲ ನೆನ್ಸ್ಕೊಂಡು ಬಾಮೈದ ಬಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತಾವನೆ. ಅವ್ನ ಫ್ರೆಂಡ್ ಬರ್ತಾರೆ. ಯಾಕೋ ಒಂಥರ ಇದೆಯಾ, ಏನಾಯ್ತು ನಿನಗೆ ಮಚ್ಚ, ನೈಟ್ ಅಲ್ಲಿ ಏನೇನೋ ಕನ್ಸು ಕಣೋ. ಹೌದಾ, ಒಂದ್ ಕೆಲಸ ಮಾಡೋಣ ಗೊತ್ತಿರೋ ಒಳ್ಳೆ ಒಬ್ರು ಪೂಜಾರಿ ಇದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಬಿಡು. ಓಕೆ ಮಚ್ಚ ಏನೋ ಮಾಡ ಅಂತ ಹೇಳಿ ಅವನು ಹೋಯ್ತಾನೆ. ಹಂಗೆ ಬಾಮೈದ ಸಾಯಂಕಾಲ ಮನೆಗ್ ಬಂದ. ನೋಡಿದ್ರೆ ಅವನು ಅಡ್ರೆಸ್ ಕೊಟ್ಬಿಟ್ಟು ಹೋಗೋನೆ. ಓ ಪರವಾಗಿಲ್ಲಪ್ಪ, ಫ್ರೆಂಡ್ ಇಷ್ಟಾರಿ ಹೆಲ್ಪ್ ಮಾಡಿದನಲ್ಲ ಅಂತೇಳಿ ಸೀದಾ ನಮ್ಮ ಬಾಮೈದ ಆ ಪೂಜಾರಿ ನೋಡಕ್ಕೆ ಹೋದ. ಈ ಕಡೆ ಹಂಗೆ ಗಂಡ ಹೆಂಡತಿನ ತೋರ್ಸಾರೆ. ಅವಳು ಪಂಕಾಗಿ ರೆಡಿ ಆಗ್ಬಿಟ್ಟು ಗುಮ್ಮಂತ ಬಂದವಳೆ. ಹೀರೋಗ್ ನೋಡಿದ ತಕ್ಷಣ ಆಸೆ ಆಯ್ತು. ಹಂಗೆ ಸ್ವಲ್ಪ ಇಬ್ರಿಗೂ ರೊಮ್ಯಾನ್ಸ್. ಹಂಗೆ ಈ ಕಡೆ ತೋರಿಸ್ತಾರೆ. ಅದೇ ಸಾಹೇಬು ಅದೇ ಪಾರ್ಟ್ 2 ಅಲ್ಲಿ ಇದ್ರಲ್ಲ ಅವರೇನೆ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಹೇಳಿ ಈ ಪಾರ್ಟ್ಗೂ ಹಾಕೊಂಡಿದ್ದಾರೆ ಏನೋ. ಅದೇ ತರ ಮಾಮೂಲಿ ನೀರ್ಗೆ ಹಾಕ್ಬಿಟ್ಟು ಆ ಪೇಪರ್ನ ಹಾಕ್ಬಿಟ್ಟು ಒಂದು ಗ್ಲಾಸ್ ಅಲ್ಲಿ ಅಲಾಡ್ಸವ್ರೆ. ಅವಾಗ ನಮ್ಮ ಸಾಹೇಬ್ ಅವ್ರಿಗೆ ಎಲಿಶನ್ಗಳು ಬರ್ತಾ ಇದೆ. ಏನಪ್ಪಾ ಆಯ್ತು ಈ ಮನೆಯಲ್ಲಿ ಅಂತ. ಆಕ್ಚುಲಿ ಯಾರೋ ನಮ್ಮ ಬಾಮೈದನ ಹತ್ರ ಎಲ್ಪ್ ಕೇಳ್ತಾರೆ. ಅದೇ ಜಿನ್ ಅಂತ ಹೇಳಿದ್ನಲ್ಲ ಅವರು. ಈ ತರನಪ್ಪ ಯಾರೋ ಒಬ್ರು ಎಲ್ಪ್ ಕೇಳ್ತಾರೆ, ಒಂದ್ ಕೆಲಸ ಮಾಡು, ನಿನ್ ಮಗನ ಜೊತೆ ಇವತ್ತು ನೈಟ್ ಮಲ್ಕೋ, ಬೆಳಗ್ಗೆ ಅಷ್ಟಲ್ಲಿ ನಿನಗೆ ಗೊತ್ತಾಗುತ್ತೆ ಅಂತ ಅವ್ರ ಸ್ವಾಮೀಜಿ ಅವರು ನಮ್ಮ ಬಾಮೈದನ ಹತ್ರ ಹೇಳ್ತಾವ್ರೆ. ಓಕೆ ಓಕೆ ಅಂತೇಳಿ ಅವನು ಅವ್ರ ಮಗನ ಜೊತೆನೆ ಮಲ್ಕೊಂತಾನೆ. ಈ ಕಡೆ ನಮ್ಮ ಹೀರೋಯಿನ್ ಅವ್ರ ಅಮ್ಮ ತೋರಿಸಿದ್ರು. ಸಾರಿ ನಮ್ಮ ಹೀರೋ ಅವ್ರ ಅಮ್ಮನ್ ತೋರಿಸಿದ್ರು. ಹಂಗೆ ಎದ್ದು ಬರ್ತಾವ್ರ ನೈಟು. ಅಲ್ಲಿ ಕನ್ನಡಿ ಗಡಗಡ ಅಂತ ಆಡ್ತಾ ಇದೆ. ಏನಪ್ಪಾ ಅಂದ್ರೆ ಅದ್ ಹಿಂಗಡೆ ಇರೋ ಚೀಟಿ ಗೊತ್ತಾಗ್ಬಿಡ್ತೀವಿ ಇವರಿಗೆ. ಎತ್ತದನ್ನ ಆಚ ಕಡೆ ಬಿಸಾಕ್ತಾರೆ. ಅದೇ ಆ ಬಾತ್ರೂಮ್ ಒಳಗಡೆ ಹಾಕಿ ನೀರ್ನ ಫ್ಲಶ್ ಮಾಡ್ಬಿಡ್ತಾರೆ. ಅಲ್ಲಿ ಕುತ್ಕೊಂಡು ಅಳ್ತಾವ್ರೆ. ಯಜಮಾನ್ರಿದ್ರು ಲೇ ಏನಾಯ್ತು ನಿನಗೆ, ಬಾರೆ ಮಲ್ಕೊಳೆ ಅಂತ. ಹಂಗೆ ಈ ಕಡೆ ಬಾಬಾ ಬಾಮೈದನ್ ತೋರಿಸಿದ್ರು. ಬಾಬಾ ಈ ತರ ಮನೆ ಒಂದು ಫಂಕ್ಷನ್ ಇಟ್ಟಿದ್ದೀನಿ ಬಾ ಅಂತ. ಬಾಮೈದನ್ಗೂ ಫುಲ್ ಖುಷಿ. ಅಯ್ಯೋ ಇವತ್ತಾರು ಬಂದು ನಾತ್ರ ಮಾತಾಡಿದ್ರಲ್ಲ ಬಾಬಾ, ಖಂಡಿತ ಸಾಯಂಕಾಲ ಬರ್ತೀನಿ ಬಾಬಾ ಅಂತೇಳಿ ಇಬ್ರು ಸ್ವಲ್ಪ ಕಾಂಪುರ ಆದಂಗ ಐತೆ. ಹಂಗೆ ನೈಟ್ ಆಯ್ತು. ತಿರ್ಗಾ ಸಾಹೇಬ್ ಹತ್ರ ಹೋಗಿದ್ದಾನೆ ಬಾಮೈದ. ಸ್ಟಾರ್ಟಿಂಗ್ ಒಂದು ಆಂಟಿನ ತೋರ್ಸಾರಲ್ಲ, ಅದೇ ಮಲಗಿರೋರಿಗೆ ಒಂದ್ ದೇವ ಬಂದು ಎದುರಿಸಲ್ಲ. ಅವ್ರು ಅಲ್ಲೇ ಕುಂತವ್ರೆ. ಅವ್ರ ಮೇಲೆ ಏನೋ ಮಂತ್ರ ಹೇಳಿ ಆ ಸಾಹೇಬ್ ಊದ್ತಾರೆ. ನೋಡ್ರೆ ಅವ್ರ ಎಲ್ಯೂಷನ್ ಆಗಿ ಎಲ್ಲ ಬರ್ತಾ ಇದೆ ಸೀಸನ್ಗಳು. ಒಂದ್ 2-3 ಸೀಸನ್ ಅದೇ ನಮ್ಮ ಹೀರೋ ಇಂತಿನ ಎಳ್ಕೊಂಡು ಹೋಗಂಗೆ, ಅದನ್ನ ನಮ್ಮ ಹೀರೋ ತಡಿಯಂಗೆ ಇದೆಲ್ಲ ಬಂತಲ್ಲ. ಸ್ವಾಮೀಜಿ ಅವರು ಹೇಳ್ತಾರೆ, ನೋಡಪ್ಪ ನಿಮ್ ಮನೆಯಲ್ಲಿ ಯಾರೋ ಒಂದು ಎಷ್ಟ್ರ ಇದಾರೆ, ಅವ್ರು ಯಾರಂತ ಗೊತ್ತಿಲ್ಲ. ನಿನ್ ತಂಗಿನೂ ಅವತ್ತೇ ಓದ್ಲು ಅಂತ ಹೇಳ್ತಾ ಇದೀಯಾ. ಒಂದ್ ಕೆಲಸ ಮಾಡು, ಹಿಂಗಾರು ಮಾಡಿ ನಿಮ್ ಬಾವ ಇಲ್ದಿರೋ ಟೈಮಲ್ಲಿ ಆ ಮನೆ ಒಳಗಡೆ ಹೋಗು. ಯಾವ್ದೋ ಒಂದು ದೊಡ್ಡ ತಗಡ್ ಕಾಣಿಸಿದ್ರೆ ಎತ್ತಿ ಬಿಸಾಕ್ ಬಿಡಪ್ಪ, ಎತ್ತಿ ಬಿಸಾಕದಲ್ಲ ಎತ್ತಿ ಬೆಂಕಿಯಲ್ಲಿ ಹಾಕ್ಬಿಡು ಅಂತ ಬಾಮೈದನ್ ಹೇಳ್ತಾರೆ. ಓಕೆ ಅಂತೇಳಿ ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ಈ ಕಡೆ ಅದೇ ನಮ್ಮ ಹೀರೋ ಅವ್ರ ಅಮ್ಮನ್ ತೋರಿಸ್ತಾರೆ. ಅಮ್ಮ ಒಂದ್ ದೊಡ್ಡ ಕಲ್ ತಗೊಂಡು ಹೋಗ್ಬಿಟ್ಟು ಕೋಳಿನ ನಾಯಿನ ಎಲ್ಲದನ್ನು ಸಾಯಿಸ್ಕೊಂಡ್ ಬರ್ತದೆ ಒಂದ್ ಕಡೆಯಿಂದ. ನಮ್ಮ ಹೀರೋ ಅವ್ರಪ್ಪ ಒಂದ್ ಕಡೆ ಪಾಪ ಬೆಡ್ಡಲ್ಲಿ ಮಲಗವ್ರೆ. ಒಂದ್ ಕಲ್ ತಗೊಂಬಂದ್ ಹಂಗೆ ಅವ್ರ ತಲೆ ಮೇಲೆ ಹಾಕ್ತಾರೆ ನೋಡಿ. ಢಮಾರ್ ಅಂತ ಕಂಡ್ಬಿಟ್ರೆ ಇದು ನಮ್ಮ ಹೀರೋ ಒಂದು ಕನ್ಸು. ಯಾಕೋ ಕನ್ಸು ಒಂಥರ ಡಿಸ್ಟರ್ಬ್ ಮಾಡ್ತಾವ್ರಿಗೆ. ಸೀದಾ ಅವ್ರ ಅಮ್ಮನಿಗೆ ಫೋನ್ ಮಾಡ್ತಾರೆ. ಅವ್ರಮ್ಮ ಹಂಗೆ ಐತೆ ದೆವ್ವ ಇದ್ದಂಗೆನೆ ಹಿಂಗ್ ಫೋನ್ ನೋಡುತ್ತೆ. ಹಂಗೆ ಅಲ್ಲಿ ಸೀನು ಕಟ್ ಆಯ್ತು. ಈ ಕಡೆ ಬಾಮೈದನ್ ತೋರಿಸ್ತಾರೆ. ಅಮ್ಮ ಮಗಿ ಎಲ್ಲ ಮಲ್ಕೊಂಡೋಯ್ತೆ. ಸೀದಾ ನಮ್ಮ ಬಾಮೈದ ಏನ್ ಮಾಡ್ತಾನೆ, ನಮ್ ಹೀರೋ ಅವ್ರ ಮನೆಗೆ ಹೋಯ್ತಾನೆ. ಯಾಕಂದ್ರೆ ಹೀರೋ ಇವಾಗ ಅಲ್ಲಿಲ್ಲ, ಅವ್ರ ಅಮ್ಮ ನೋಡಕ್ಕೋಸ್ಕರ ಹೋಯ್ತಾವನೆ. ಬಾಮೈದ ರೆಡಿ ಆಯ್ತಾವನೆ ಹೋಗೋದಕ್ಕೆ. ಬಟ್ ಅವನಿಗೆ ಆ ದೆವ್ವ ಅದೇ ಸಾಹೇಬರು ಹೇಳಿದ್ರಲ್ಲ, ನಿನ್ಗೇನಾದ್ರು ಒಂದು ಸಿಗ್ನಲ್ ಬರ್ತೀಯ ಹೋಗು ಅಂತ. ಆಚ್ ಕಡೆ ಈ ಮಗ ಕುತ್ಕೊಂಡ್ ಬಕೆಟ್ ಅಲ್ಲಿ ಡಮ್ 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 ಅಂತ ಹೊಡಿತಾವನೆ. ಎದ್ದಿದ ತಕ್ಷಣ ನೋಡಿದ್ರೆ ಮಗ ಇಲ್ಲೇ ಮಲಗವನೆ. ಹಂಗಾರೆ ಆಚೆ ಹೊಡಿತಾರದು ಯಾರು? ಓ ಇದೇ ನಮ್ಮ ಕ್ಲೂ ಇರ್ಬೇಕಂತೇಳಿ ಸೀದಾ ಬಾಬಾ ಮನೆ ಕಡೆ ಹೋಯ್ತಾನೆ. ಈ ಕಡೆ ನಮ್ಮ
ನಮ್ಮ ಹೀರೋ ಸೀದಾ ಅಪ್ಪ ಅಮ್ಮನ ಮನೆಗೆ ಬಂದ್ರು. ನೋಡಿದ್ರೆ ಆ ಚೀಟಿ ಅಲ್ಲಿ ಇಲ್ಲ. ಮನೆ ಎಲ್ಲ ಒಂಥರ ಆಗೈತೆ. ಬಕೆಟ್ ಎಲ್ಲ ಹಂಗೆ ಹೊಡ್ಕೊಂತ ಇದೆ. ಅಮ್ಮ ಅಲ್ಲಿ ಕುಂತ್ಕೊಂಡವ್ರೆ. ಅಮ್ಮ ಅಮ್ಮ ಅಂತ ಹತ್ರ ಹೋಗಿ ನೋಡ್ತಾನೆ. ಅಮ್ಮ ಒಂಥರ ಕೊಳತೋಗಿ ಹಂಗೆ ಸತ್ತೋಗವ್ರೆ. ಇದನ್ನ ನೋಡಿದ ತಕ್ಷಣ ಇನ್ನ ಶಾಕ್ ಆಗುತ್ತೆ ಅವನಿಗೆ. ಈ ಕಡೆ ಬಾಮ ಇದ್ದ ಮನೆಗ್ ಬಂದ. ಅಲ್ಲೆಲ್ಲ ಏನೋ ಒಂಥರ ಸೌಂಡ್ ಅವನಿಗೆ. ಬಟ್ ಒಳಗಡೆ ಹೋಗೋದಕ್ಕೆ ಒಂಥರ ಮುಜುಗರ. ಬಾವ ಇದ್ರ ಟೈಮಲ್ಲಿ ನಾವ್ ಹೆಂಗ್ ಹೋಗೋದು ಅಂತ ಮನ್ಸ್ ಮಾಡಿ ಕರಿತಾನೆ. ಬಾವಾ ಇದ್ದೀರಾ ಅಂತ. ಯಾರು ಅಲ್ಲಿ ಬರಲ್ಲ. ಸರಿ ಅಂತೇಳಿ ಸೀದಾ ಓಡೋಯ್ತಾನೆ. ಅವಳ ತಂಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾವಳೆ. ಬಟ್ ಇವನು ಯಾರು ಇಲ್ಲ ಬಿಡಲ್ಲಿ ಅಂತ ಹೇಳ್ಕೊಂಡು ಸೀದಾ ಹೋಯ್ತಾವನೆ. ಅವ್ರ ತಂಗಿನೂ ಅಲ್ಲೇ ನಿಂತ್ಕೊಂಡವ್ರೆ. ಬಟ್ ತಂಗಿ ಕಡೆ ಇವನು ಜ್ಞಾನನೇ ಕೊಡ್ತಾ ಇಲ್ಲ. ಯಾಕೆ ನೋಡೋಣ ಬನ್ನಿ, 2 ನಿಮಿಷ ಗೊತ್ತಾಗುತ್ತೆ. ಸೀದಾ ಹೊರಗಡೆ ಹೋದ. ಆ ಬೇಸ್ಮೆಂಟ್ ಹೊರಗಡೆ ಹಂಗೆ ಇಳಿತಾವನೆ. ಅವಳು ನೋಡ್ತಾವಳೆ. ಏನ್ ಇವನು ನಾನು ನೋಡ್ತಾನೆ ಇಲ್ವಲ್ಲ, ಇಲ್ಲೇ ನಿಂತ್ಕೊಂಡಿದ್ದೀನಿ ನಾನು ಅಂತೇಳಿ ಅಲ್ಲೊಂದು ಡೋರ್ ಇರುತ್ತೆ. ಆ ಡೋರ್ ನ ಓಪನ್ ಮಾಡಕ್ ಹೋಯ್ತಾನೆ. ಬಟ್ ಅದು ಓಪನ್ ಆಗಲ್ಲ. ಢಮಾರ್ ಅಂತ ಒದಿತಾನ. ಹಂಗೆ ಓದ್ಬಿಟ್ಟು ಸೀದಾ ಇಳಿದ. ಅಲ್ಲೊಂಥರ ಗೊಬ್ಬು ವಾಸನೆ. ಹಂಗೆ ಮೂಗಡ್ಕೊಂಡೆ ಹೋಯ್ತಾವನೆ. ಇವನು ಮಾಟ ಮಂತ್ರ ಮಾಡಿರೋ ಸಾಮಾನ ಅಲ್ಲೇ ಬಿದ್ದೈತೆ. ನಮ್ಮ ಹೀರೋಯಿನ್ ಹಂಗೆ ಸೀದಾ ಹಿಂದ್ಗಡೆ ಬರ್ತಾವಳೆ. ಏನ್ ಇವ್ನ ನಾನು ನೋಡಿಲ್ವಲ್ಲ ಅಂತ. ಅಲ್ಲೊಂದು ಬ್ಲಾಕ್ ಕಲರ್ ಬಟ್ಟೆ ಹಾಕಿ ಯಾರೋ ಮಲಗಿಸಿರಂಗ ಅವ್ರೆ. ಯಾರಪ್ಪ ಅಂತ ಓಪನ್ ಮಾಡಿ ನೋಡಿದ್ರೆ ಇವನ್ ತಂಗಿ. ಅದನ್ನ ನೋಡಿದ ತಕ್ಷಣ ಹಂಗೆ ಫುಲ್ಲು ಶಾಕ್ ಅವನಿಗೆ. ಹಂಗೆ ಅಲ್ಲೊಂದು ತಗಡಿದೆ. ಆ ತಗಡನ್ನ ಎತ್ತಿ ಬೆಂಕಿಗೆ ಹಾಕ್ಬೇಕಂತ ಇವಾಗ ಸಾಹೇಬ್ ಹೇಳಿ ಕಳ್ಸಿರಲ್ಲ. ಡಮಾರ್ ಅಂತ ಎತ್ತಿ ಅದನ್ನ ಬೆಂಕಿಗೆ ಹಾಕ್ತಾನೆ ಗುರು. ನಮ್ ಹೀರೋಯಿನ್ ಮುಖ ಹಂಗೆ ಚೇಂಜ್ ಆಗುತ್ತೆ. ಅದನ್ನ ನೋಡಿದ ತಕ್ಷಣ ಇವನಿಗೂ ಒಂಥರ ಶಾಕ್. ಅವಳು ಬಡ್ಕೊಂತಾಳಲ್ಲ. ಫುಲ್ ಮನೆನೇ ಚಿಂದಿ ಚಿತ್ರನ ಆಗುತ್ತೆ. ಹಿಂದ್ಗಡೆಯಿಂದ ಯಾರೋ ಒಂದ್ ದೆವ್ವ ಬಂದ್ ಹಂಗೆ ಎಳಕೊಂಡು ಹೋಗೋದ ಹುಡುಗಿನ. ಅದೇ ಟೈಮ್ಗೆ ಹೀರೋನ ಬಂದ್ ನೋಡ್ತಾರೆ. ಲೇ ಏನೋ ಮಾಡ್ದೆ, ಯಾಕೋ ಹಿಂಗೆಲ್ಲ ಮಾಡ್ದೆ, ಹೆಂಗೋ ಅವಳ ಜೊತೆ ಚೆನ್ನಾಗೇ ಇದ್ನಲ್ಲೋ, ಈಗ ನಮ್ಮನ್ನ ದೂರ ಮಾಡಿದ್ರು ಅಂತ ಲಭೋ ಅಂತ ಬಡ್ಕೊಂತವನಲ್ಲಿ. ಇದನ್ನೆಲ್ಲ ಬಾಮೈದ ಸ್ಟೋರಿ ತರ ಬರಿತಾ ಅವನೇ. ಆಕ್ಚುಲಿ ಏನಾಯ್ತಂತ ಬಾಮೈದನ ಹೇಳ್ತಾನೆ ಕೇಳಿ. ನಾ 3 ಜನ ಕಾರಲ್ಲಿ ಹೋದ್ವಾ. ಅವತ್ತಲ್ಲಿ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದಾಗ್ಲೇ ನನ್ ತಂಗಿ ಸತ್ತೋಗ್ಬಿಟ್ಲು. ನನ್ ಮಗನ್ಗೂ ಕೈ ಕಾಲ್ ಕೆಲಸ ಮಾಡಿಲ್ಲ. ಸರಿ ಅಂತೇಳಿ ನಾನೇನ್ ಮಾಡ್ದೆ, ಹಂಗೆ ಫೀಲಿಂಗ್ ಅಲ್ಲೇ ಇದ್ದೆ ನಾನು. ನನಕಿನ ನಮ್ ಬಾಬಾ ನನ್ ತಂಗಿನ ತುಂಬಾ ಇಷ್ಟ ಪಡ್ತಾ ಇದ್ದ. ಅವನಿಗೆ ಅವಳ ಅಗಲಿಕ್ಕೆ ಇಷ್ಟ ಆಗದೆ ಸೀದಾ ಹೋಗ್ಬಿಟ್ಟು ಆ ಎಣನ ತೊಡ್ಕೊಂಡ್ ಬಂದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ದ. ಅವಾಗ ಅಲ್ಲಿ ಇದ್ದಿದ್ದು ಜಿನ್ಗಳು, ಅದೇ ದೇವತಾ ಇರೋ ಜಿನ್ಗಳು ಬಂತು. ನಿನ್ಗೆ ಏನಗಪ್ಪ ವರ ಬೇಕು, ಯಾಕೆ ಇಷ್ಟೊಂದು ನಿನ್ ಫೀಲಿಂಗ್ ಇದೆ ಅಂತ ಕೇಳಿದ್ರು. ಈ ತರ ಹೆಂಡತಿ ಸತ್ತೋದ್ಲು ಅಂತ ಅವನ ಹತ್ರ ವರ ಕೇಳ್ದ. ಅವರು ಒಂದು ಹುಡುಗಿನ ಕೊಟ್ಬಿಡದ. ಆ ಹುಡುಗಿಗೆ ಎಲ್ಲ ಮೆಮೊರಿ ಲಾಸ್ ಮಾಡಿ ಕೊಟ್ಟಿರ್ತಾರ ಅವರು. ಆ ಹುಡುಗಿನ ತಗೊಂಡ್ಬಂದು ಇವನು ಪೂಜೆ ಮಾಡಿ, ಅದೇ ಜಿನ್ ಅನ್ನೋ ದೇವ್ರಿಗೆ ಪೂಜೆ ಮಾಡಿ ಇಟ್ಕೊಂಡಿರ್ತಾನೆ. ಹೋಯ್ತಾ ಹೋಯ್ತಾ ಆ ಜಿನ್ ಜೊತೆ ಇವನು ಸಂಸಾರನೇ ಮಾಡಕ್ ಸ್ಟಾರ್ಟ್ ಮಾಡ್ದ. ಇದೆಲ್ಲ ನೋಡಿ ಜಿನ್ನು ಬಿಟ್ರೆ ಸರೋಗಲ್ಲ ಪೋ, ಬಿಟ್ರೆ ಇವನು ಸಂಸಾರನೇ ಮಾಡಂಗ ಅವನೇ ಅಂತೇಳಿ ನಮ್ ಬಾಮೈದಿನ ತರ ಸಪೋರ್ಟ್ ಕೇಳಿದೆ. ಅದಕ್ಕೆ ಸ್ಟಾರ್ಟಿಂಗ್ ಸೀನ್ ಒಬ್ರು ಬಂದ್ರಲ್ಲ ಆಂಟಿ, ಅವ್ರ ತರನು ಹೆಲ್ಪ್ ಕೇಳಿದೆ. ಹೌದು ಅಜ್ಜಿ ಏನಕ್ಕೆ ಹಂಗಾದ್ಲು, ಅಜ್ಜಿಗೆ ಹಂಗಾದ್ರೆ ತಾನೆ ಇವ್ನು ಈ ಕಡೆ ಬರ್ತಾನೆ, ಬಾಮೈದ ಮನೆ ಒಳಗಡೆ ಹೋಯ್ತಾನೆ. ಇದೆಲ್ಲ ಪ್ಲಾನ್ ಮಾಡಿದ್ದೆ ಆ ಜಿನ್ಗಳು. ಇದೆಲ್ಲ ಸ್ಟೋರಿ ಬರ್ದ್ಬಿಟ್ಟು ಬುಕ್ ಮುಗಿಸ್ತಾನೆ. ಈ ಮೂವಿನೂ ಹಂಗೆ ಮುಗಿಸ್ತಾರೆ. ಮೂವಿ ಹೆಂಗಿತ್ತು? ಮೂವಿ ಸಕ್ಕತ್ತಾಗಿದೆ ಬಿಡಿ. ಪಾರ್ಟ್ 4 ಅಲ್ಲಿ ನೋಡೋಣ. ಬಾಯ್. ಹಲೋ ದೇವ್ರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವ್ರು. ಯಾರು ಸಬ್ಸ್ಕ್ರೈಬ್ ಮಾಡ್ತಾರಲ್ಲ ಯಾಕೆ? ಓಕೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು.